ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಗಳವಾರ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಇವಾಗ ಒಂದು 4:15 ಆಗಿದೆ. 3:45ಗೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ವಾಯ್ಸ್ ಓವರ್ ಕೊಡೋದಿತ್ತು, ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೆ. ಒಂದೊಂದು ಸರಿ ರಾತ್ರಿ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಅಂದರೆ ಈ ರೀತಿ ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಕೊಂಡು ಹಾಗೆಯೇ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ವೀಡಿಯೋನ ಶೆಡ್ಯೂಲ್ ಮಾಡಿಬಿಟ್ಟು ಅದಾದ ನಂತರ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಲಂಚ್ ಬಾಕ್ಸ್ಗೆ ಏನು ಕಟ್ಟೋದು, ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂಥೇಳಿ ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ. ಹಾಗಾಗಿ ರಾತ್ರಿನೇ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಹಾಗಾಗಿ ಹಿಂದಿನ ದಿನವೇ ನಾನು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನುಗ್ಗೆ ಸೊಪ್ಪಿನ ಪರೋಟ ಮಾಡಿಬಿಟ್ಟು ಸ್ವಲ್ಪ ಚಟ್ನಿ ಮಾಡೋಣ, ಬೆಳ್ಳುಳ್ಳಿ ಹಾಗೆಯೇ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ರೆಡ್ ಚಟ್ನಿ ಮಾಡೋಣ, ಚೆನ್ನಾಗಿರುತ್ತೆ ಅಂಥೇಳಿ. ಅದಕ್ಕೋಸ್ಕರ ನಾನಿಲ್ಲಿ 1 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳೋದು. ಅದಾದ ನಂತರ ಮಾಮೂಲಿ ಚಪಾತಿಗೆ ನಾವು ಹೇಗೆ ಗೋಧಿ ಹಿಟ್ಟನ್ನ ತೊಗೊಳ್ತೀವಿ ಅದೇ ರೀತಿ ಗೋಧಿ ಹಿಟ್ಟನ್ನ ತೊಗೊಂಡು ಅದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಅದಾದ ನಂತರ ಅದಕ್ಕೆ ಬೇಕಂದರೆ ಕ್ಯಾರೆಟ್ ಹಾಕ್ಕೋಬೋದು. ನಾನು ಈರುಳ್ಳಿ ಮತ್ತು ಜೀರಿಗೆ ಮತ್ತು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೇಸ್ಟ್ಗೆ ಸ್ವಲ್ಪ ಸಾಲ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ಯಾಕಂದರೆ ಈ ಸೊಪ್ಪೆಲ್ಲ ಹಿಟ್ಟು ಜೊತೆ ಚೆನ್ನಾಗಿ ಹೊಂದಾಣಿಕೆ ಆದರೆ ಪರೋಟ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬಿಟ್ಕೊಳ್ಳೋದು ಆ ರೀತಿ ಆಗುತ್ತೆ. ಹಾಗಾಗಿ ಒಂದು 10 ನಿಮಿಷನಾದ್ರು ನಾವು ನೆನೆಸಿಡಬೇಕು. ನುಗ್ಗೆ ಸೊಪ್ಪಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. BP ಇರೋರು, ಶುಗರ್ ಇರೋರು, ಹಾಗೆಯೇ ಲಿವರ್ ಪ್ರಾಬ್ಲಮ್ ಇರೋರು, ಅದಾದ ನಂತರ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗೋದಕ್ಕೆ, ಐರನ್ ಡಿಫಿಷಿಯನ್ಸಿ ಇರೋರು, ಓವರಾಲ್ ಹೆಲ್ತು ಫುಲ್ಲು ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಪ್ರತಿದಿನ ಈ ಒಂದು ನುಗ್ಗೆ ಸೊಪ್ಪಿನ ಪುಡಿ ಅಂತ ಅಂದರೆ ನುಗ್ಗೆ ಸೊಪ್ಪನ್ನ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿಕೊಂಡು ಪ್ರತಿದಿನ ಒಂದೊಂದು ಚಮಚ ಕುಡಿತಾ ಬಂದರೆ, ಅಂದರೆ ನೀರಲ್ಲಿ ಹಾಕ್ಕೊಂಡು ಅಥವಾ ಹಾಲಲ್ಲಿ ಹಾಕ್ಕೊಂಡು, ನಿಮಗೆ ಓವರಾಲ್ ಹೆಲ್ತ್ ಚೆನ್ನಾಗಿರುತ್ತೆ. ನಿಮ್ಮ ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ, ಹಾಗೆಯೇ ಬ್ಲಡ್ ಪ್ರೆಷರ್ನ ಮ್ಯಾನೇಜ್ ಮಾಡುತ್ತೆ. ಅಸ್ತಮಾ ಇದ್ದರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಹೊರಗಡೆ ಕೂಡ ಶಾಪಲ್ಲಿ ಸಾಕಷ್ಟು ಈ ರೀತಿ ಮುರಂಗಾ ಪೌಡರ್ ಅಂಥೇಳಿ, ಡ್ರಮ್ ಸ್ಟಿಕ್ ಲೀವ್ಸ್ ಪೌಡರ್ ಈ ರೀತಿ ಎಲ್ಲ ಹೊರಗಡೆ ಸಿಗುತ್ತೆ. ನೀವು ಅದನ್ನು ಕೂಡ ಬೈ ಮಾಡಿ ಮನೆಯಲ್ಲಿ ನೀರಿಗೆ ಅಥವಾ ಹಾಲಿಗೆ ಹಾಕ್ಕೊಂಡು ಪ್ರತಿದಿನ ಕುಡಿಬೋದು. ಇವಾಗ ನಾನಿಲ್ಲಿ ಪರೋಟಾಗೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. 4 ಕಪ್ಪಷ್ಟು ಗೋಧಿ ಹಿಟ್ಟು, ಅದಾದ ನಂತರ 1 ಕಟ್ಟಷ್ಟು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೇರೆ ಏನು ಕ್ಯಾರೆಟ್ ಎಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಬೇಕಂದರೆ ಕ್ಯಾರೆಟು, ಕ್ಯಾಬೇಜ್ ಎಲ್ಲ ಸೇರಿಸ್ಕೋಬೋದು, ಬಟ್ ಇದೇ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ಇದನ್ನು ಬಿಟ್ಟು ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ನನಗೇನು ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡ್ತಾಯಿಲ್ಲ. ಇದ್ರ ಜೊತೆಗೆ ನೀರು ಸ್ವಲ್ಪ, ಅಂದರೆ ನೀವೇನು ಫಸ್ಟು ಸೊಪ್ಪೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಅದರಲ್ಲೂ ಸ್ವಲ್ಪ ನೀರಿರುತ್ತಲ್ಲ, ಹಾಗಾಗಿ ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕರೆಕ್ಟಾಗಿ ನೀವು ಹೇಗೆ ಚಪಾತಿ ರೆಗ್ಯುಲರಾಗಿ ಕಲಿಸ್ತೀರಾ ಅದೇ ರೀತಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ಅದು ಬಿಟ್ಕೊಳ್ದೇ ಇರೋ ರೀತಿಯಲ್ಲಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಎಣ್ಣೆ ಹಾಕಿ ಸ್ವಲ್ಪ ಕಲಸಿಟ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಅದಾದಮೇಲೆ ಚಟ್ನಿ ಕೂಡ ಮಾಡಿಕೊಂಡು ಆಮೇಲೆ ನಾನು ಪರೋಟನ ಲಟ್ಟಿಸ್ಕೊಂಡೆ. ನೀವು ಟೈಮ್ ಇಲ್ಲ ಅಂತ ಅಂದರೆ ಒಂದು 10 ನಿಮಿಷ ಮಿನಿಮಮ್ ಇಡಲೇಬೇಕು. 10 ನಿಮಿಷದ ಮೇಲೆ ಎಷ್ಟೊತ್ತು ಬೇಕಾದ್ರೆ ಒಂದು ಹಾಫ್ ಆನ್ ಅವರ್, 45 ಮಿನಿಟ್ಸ್ ಈ ಥರ ಇಟ್ಕೋಬೋದು. 10 ನಿಮಿಷಕ್ಕೆ ಮುಂಚೆ ಮಾಡಿದ್ರೆ ಅದೊಂಥರ ಸಾಫ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಬಿಡಿ. ಅಷ್ಟರಲ್ಲಿ ನಾವು ಈ ಕಡೆ ಚಟ್ನಿ ಕೂಡ ಮಾಡ್ಕೊಳ್ಳೋಣ. ಇವತ್ತು ಚಟ್ನಿಗೆ ನಾನು ಬೆಳ್ಳುಳ್ಳಿ ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡು ರೆಡ್ ಚಟ್ನಿನ ಮಾಡ್ತಾಯಿದ್ದೀನಿ. ಅದರ ರೆಸಿಪಿ ಕೂಡ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತೀರಾ, ಅಂದರೆ ನೀವು ಗ್ರೇವಿ ರೆಸಿಪಿ ತೋರಿಸಲ್ಲ, ಚಟ್ನಿ ರೆಸಿಪಿ ತೋರಿಸಲ್ಲ, ಬರೀ ಚಪಾತಿ, ದೋಸೆ, ಇಡ್ಲಿ ಈ ರೆಸಿಪಿನ ತೋರಿಸ್ತೀರಾ ಅಂತೇಳಿ. ಹಾಗಾಗಿ ನಾನು ಇತ್ತೀಚೆಗೆ ಕಂಪ್ಲೀಟ್ ರೆಸಿಪಿ ಅಂತ ಅಂದರೆ ನಾನು ಏನು ಮಾಡ್ತೀನಿ ಎಲ್ಲದನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ. ಈಗ ಹಿಟ್ಟೆಲ್ಲ ರೆಡಿ ಆಯಿತು. ಇದನ್ನು ಸ್ವಲ್ಪ ಮುಚ್ಚಿ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಚಟ್ನಿನ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಅದಾದ ನಂತರ ಒಂದು 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸಿಪ್ಪೆ ತೆಗ್ದಿದ್ದೀನಿ, ಪೂರ್ತಿ ತೆಗ್ದಿಲ್ಲ, ಒಂದು ಸ್ವಲ್ಪ ತೆಗ್ದಿದ್ದೀನಿ. ಅದಾದ ನಂತರ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ ಆಗುತ್ತೆ, ಹಾಗಾಗಿ ಒಂದು ಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕಂದ್ರೆ ಫುಲ್ ನೈಸಾಗಿ ಮಾಡಬೇಕು. ಸಖತ್ತಾಗಿರುತ್ತೆ ಚಟ್ನಿ, ಹುಳಿ ಹುಳಿ, ಖಾರ ಖಾರ, ಸಿಹಿ ಸಿಹಿ, ಸಖತ್ತಾಗಿರುತ್ತೆ. ಪರೋಟ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಚಟ್ನಿ ಒಂದು ಕಡೆ ಒಂದು ಸ್ವಲ್ಪ ಮೊಸರು ಇಟ್ಕೊಂಡು ಪರೋಟ ಮಾಡ್ಕೊಂಡು ತಿಂದ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಇಡ್ಲಿ ಸಾಂಬಾರು ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿಲ್ಲ, ವರ್ಸ್ಟಾಗಿ ಬಂತು ಅಂತ ಕಮೆಂಟ್ ಮಾಡಿದರು. ಒಂದಷ್ಟು ಜನ ಇಲ್ಲ ನೀವು ಮಾಡೋ ರೆಸಿಪೀಸ್ ಎಲ್ಲ ನಾವು ಟ್ರೈ ಮಾಡ್ತೀವಿ, ತುಂಬಾ ಚೆನ್ನಾಗಿ ಬಂದಿತ್ತು ಅಂಥೇಳಿ. ಇಡ್ಲಿ ಸಾಂಬಾರು ಅಷ್ಟೇ ನಾನು ಮೊನ್ನೆ ತಾನೇ ಮಾಡಿದ್ದೆ, ನೀವು ಮಾಡಿದಂಥ ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿದರು.
ಯಾವುದು ನಂಬೋದು ಯಾವ್ದು ಬಿಡೋದು ಗೊತ್ತಾಗಲ್ಲ ಒಂದೊಂದು ಸರಿ. ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದರೆ ಮಾತ್ರನೇ ನಾನು ರೆಸಿಪೀಸ್ನ ತೋರಿಸ್ತೀನಿ, ಇಲ್ಲ ಅಂತ ಅಂದರೆ ತೋರಿಸೋದಿಲ್ಲ. ರುಚಿನೂ ಅಷ್ಟೇ, ಹಾಗೆಯೇ ಅದು ಬರೋ ರೀತಿ ಅಂದರೆ ಯಾವ ರೀತಿ ಚೆನ್ನಾಗಿ ಮಾಡಿದಾಗ ಅದು ಚೆನ್ನಾಗಿ ಬರ್ತಾ ಇದೆಯಾ, ಎಲ್ಲರಿಗೂ ಮಾಡೋಕ್ಕಾಗುತ್ತಾ ಈಸಿಯಾಗಿ ಅನ್ನೋದಿದ್ರೆ ಮಾತ್ರನೇ ತೋರಿಸ್ತೀನಿ. ನಾನು ಸುಮ್ಮನೆ ತೋರ್ಸೋಕ್ಕೆ ಹೋಗಲ್ಲ. ಒಂದು 2-3 ಸರಿ ಟ್ರೈ ಮಾಡಿ ಅದಾದಮೇಲೆ ತೋರಿಸ್ತೀನಿ. ಒಂದೊಂದು ಸರಿ ನಾನು ಹೇಳಿರ್ತೀನಿ, ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು, ನೋಡೋಣ ಅಂತ ರೆಸಿಪಿನ ತೊಗೊಂಡೆ, ಚೆನ್ನಾಗಿದೆ ಅಂತ ಕೂಡ ಹೇಳಿರ್ತೀನಿ ನಾನು. ಇಲ್ಲ ಅಂತ ಅಂದರೆ ಹೇಳ್ತೀನಿ, ಒಂದು 2-3 ಸರಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿದೆ, ನೀವು ಕೂಡ ಮಾಡಿ. ಇಲ್ಲ ನಮ್ಮ ಮನೇಲಿ ಯಾವಾಗಲೂ ರೆಗ್ಯುಲರ್ ಆಗಿ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಏನಿದೆ ಅದನ್ನು ಹೇಳಿರ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ನೀವೇನೋ ತಪ್ಪು ಮಾಡಿರ್ಬೋದು, ಯಾಕೆಂದರೆ ಇಡ್ಲಿ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿತ್ತು, ಸಾಂಬಾರಂತೂ ಸಖತ್ತಾಗಿತ್ತು. ಇಡ್ಲಿನೂ ಕೂಡ ನಾರ್ಮಲಾಗಿ ಚೆನ್ನಾಗೇ ಬರುತ್ತೆ, ಇಡ್ಲಿ ಹೆಂಗೆ ವರ್ಸ್ಟಾಗಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾನು ನಿಮಗೆ ಯಾವ ಅಳತೆ ತೋರಿಸಿದೆ ಅದೇ ಅಳತೆನಲ್ಲೇ ನಾನು ಮಾಡಿರೋದು, ಅದೇ ಹಿಟ್ಟನ್ನೇ ಹಾಕ್ಕೊಂಡಿರೋದು, ಅದರಲ್ಲೇ ಮಾಡಿದ್ದು ಇಡ್ಲಿನ. ಅದು ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ಸರಿ ಮಾಡಿದ್ದೀನಿ, ಹಾಗಾಗಿ ಚೆನ್ನಾಗೇ ಬರುತ್ತೆ. ನೀವು ಒಂದು ಸರಿ ಕರೆಕ್ಟಾಗಿ ನೋಡಿಬಿಟ್ಟು ಟ್ರೈ ಮಾಡಿ. ಅದಾದ ನಂತರ ನಾನಿಲ್ಲಿ ಪರೋಟಾನ ಈ ರೀತಿ ಒಂದು ರೌಂಡ್ ಲಟ್ಟಿಸ್ಕೊಂಡು, ಅದಾದಮೇಲೆ ಈ ರೀತಿ ಸ್ಕ್ವೇರ್ ಶೇಪ್ ಬೇಕಂತ ಅಂದರೆ ಈ ರೀತಿ ಮಡಚಿಬಿಟ್ಟು ಲಟ್ಟಿಸ್ಕೊಬೋದು. ಅಂದರೆ ಪರೋಟ ಒಂಥರ ಸ್ಕ್ವೇರ್ ಆಗಿರುತ್ತಲ್ಲ, ರೆಕ್ಟ್ಯಾಂಗಲ್ ಥರ, ಆ ಶೇಪ್ ಬೇಕಂದರೆ ಈ ರೀತಿ 4 ಸೈಡೂ ಮಡಚ್ಕೊಂಡು ಈ ರೀತಿ ಮಾಡ್ಕೊಬೋದು. ಇದಾಗಿತ್ತು ಪರೋಟ ರೆಸಿಪಿ. ಹಾಗೆಯೇ ಚಟ್ನಿ ಎರಡೂ ಸಖತ್ ಟೇಸ್ಟಿಯಾಗಿತ್ತು, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಲಂಚ್ ಬಾಕ್ಸು ಒಂದೊಂದು ಸರಿ ರೈಸ್ ಐಟಮ್ಸ್ ಎಲ್ಲ ಕಳಿಸಿದಾಗ ಹಾಗೆ ವಾಪಸ್ ಬರುತ್ತೆ. ಆದರೆ ಈ ರೀತಿ ಚಪಾತಿ, ದೋಸೆ, ಇಡ್ಲಿ ಎಲ್ಲ ಕಳಿಸ್ದಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನೂ ಸ್ವಲ್ಪ ಬೇಕಿತ್ತು, ಕಡಿಮೆ ಆಯಿತು ಮಮ್ಮಿ ಅಂತ ಹೇಳ್ತಾರೆ. ಅವತ್ತು ಇಡ್ಲಿ ಸಾಂಬಾರು ಕಳಿಸ್ದಾಗ್ಲೂ ಅಷ್ಟೇ, ಮಮ್ಮಿ ಇನ್ನೂ ಬೇಕಿತ್ತು ನನಗೆ ಇಡ್ಲಿ ಅಂಥೇಳಿ ನಮ್ಮ ಚಿನ್ನು ಮನೆಗೆ ಬಂದಮೇಲೆ ಕೂಡ ಇಡ್ಲಿನ ಮಾಡಿಸ್ಕೊಂಡು ತಿಂದ್ಲು. ಅಂದರೆ ಸ್ವಲ್ಪ ಜಾಸ್ತಿನೇ ನೆನೆಸಿರ್ತೀನಲ್ವ ನಾನು, ಹಾಗೆ ಇಟ್ಟಿರ್ತೀನಿ, ನಂಗೆ ಮಾಡಿಕೊಡು ಮತ್ತೆ ಅಂಥೇಳಿ ಮಾಡಿಸ್ಕೊಂಡು ತಿನ್ನೋದು. ಈ ರೀತಿಯೂ ಕೂಡ ಇರುತ್ತೆ ನಮ್ಮ ಮನೇಲಿ. ಈ ಕಡೆ ಪರೋಟ ಹಾಗೆ ಚಟ್ನಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು, ತುಂಬಾ ಚೆನ್ನಾಗಿ ಬಂದಿತ್ತು. ಆರೋಗ್ಯಕರವಾದಂಥ ಒಂದು ಬೆಳಗಿನ ತಿಂಡಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಸಕ್ಕತ್ತಾಗಿರುತ್ತೆ, ಹಾಗೆಯೇ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಚಟ್ನಿಯಲ್ಲೂ ಅಷ್ಟೇ, ಪರೋಟದಲ್ಲೂ ಅಷ್ಟೇ, ಎರಡೂ ಹೆಲ್ದಿ ಹಾಗೂ ಟೇಸ್ಟಿ ಆಗಿರೋವಂಥ ರೆಸಿಪಿ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಗಂಟಲು ನೋವಾಗಿತ್ತು, ಸ್ವಲ್ಪ ಕಡಿಮೆ ಆಯಿತು, ಕೋಲ್ಡ್ ಆಗಿದೆ, ಅದು ಕೂಡ ಹೋಗುತ್ತೆ. ಒಂದು ಸ್ವಲ್ಪ ವೆದರು, ಹಾಗೆಯೇ ತಲೆ ಸ್ನಾನ ಕಂಟಿನ್ಯೂಸ್ ಆಗಿ ಮಾಡಿ ಜುಟ್ಟು ಕಟ್ಕೊಂಡೆಲ್ಲ ಆಗಿದೆ. ಇವತ್ತು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದಂಥ ಒಂದಷ್ಟು ಐಟಮ್ಸ್ಗಳಿಗೆ ನಾನು ಪ್ರೈಸ್ ಹೇಳಿರಲಿಲ್ಲ. ನನಗೂ ಕೂಡ ಸುಸ್ತಾಗಿತ್ತಾ, ಬಂದಿದೆ 8:45 ಆಗೋಗಿತ್ತಾ, ಬಂದುಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ, ಏನೇನು ತೊಗೊಂಡೆ ಅಂತ ತೋರಿಸ್ಬಿಡೋಣ. ಆಮೇಲೆ ಎಲ್ಲಾದರೂ ಜಾಗಕ್ಕದು ಹೋಗ್ಬಿಟ್ರೆ ಆಮೇಲೆ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ನಾನು ಅವತ್ತು ಬಂದಿದ್ದೀನೇ ತೋರಿಸ್ಬಿಟ್ಟೆ. ಸೊ ಇವಾಗ ಪ್ರೈಸ್ ಎಲ್ಲ ಹೇಳಬೇಕು ಅಂತ ಇದ್ದೆ, ಹೇಳ್ತೀನಿ. ಸೀರೆದು ಫಸ್ಟ್ ತೋರಿಸಿ ಹೇಳ್ಬಿಡ್ತೀನಿ. ಅದ್ರ ಶಾಪ್ ಕೂಡ ಅಡ್ರೆಸ್ ಕೇಳ್ತಾಯಿದ್ರಿ, ರೇಟ್ ಕೂಡ ಕೇಳ್ತಾಯಿದ್ರಿ. ಇದರ ಶಾಪ್ ಬಂದ್ಬಿಟ್ಟು ನೋಡಿ, ಇದು ಶ್ರೀ ದರ್ಶನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಇದು ಸುದರ್ಶನ್ ಎದುರಿಗೇ ಬರುತ್ತೆ. ಸ್ವಲ್ಪ ಈಗೊಂದು ಚಿಕ್ಕ ರೋಡ್ ಇದೆ, ರೋಡೇನಿಲ್ಲ, ಅದು ಶಾಪೇ. ಅದು ಸ್ವಲ್ಪ ಒಂದು ಏನಪ್ಪ ಅಂತಾರೆ, ಅದಕ್ಕೆ ಚಿಕ್ಕದಾಗಿ ಜಾಗ ಇದೆ, ಅದ್ರ ಒಳಗಡೆ ಹೋದರೆ ಶಾಪ್ ಅದು ಬರುತ್ತೆ. ನಾನು ನೀಟಾಗಿ ತೋರಿಸ್ತೀನಿ ನೋಡಿ. ಇದರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಇದರಲ್ಲಿ ಕಾಂಟ್ಯಾಕ್ಟ್ ನಂಬರು ಇದೆ, ಹಾಗೆಯೇ ಅಡ್ರೆಸ್ ಇದೆ. ಮೇನ್ ರೋಡಲ್ಲೇ ಇರೋದು, ಸುದರ್ಶನ್ ಎದುರುಗಡೆ ಬರುತ್ತೆ. ಸುದರ್ಶನ್ ಮಾರುತಿ ಸಿಲ್ಕ್ಸ್ ಎಲ್ಲ ಬರುತ್ತಲ್ಲ, ಅದೇ ರೋಡಲ್ಲಿ ಅಪೋಸಿಟ್ ಸೈಡ್ ಬರುತ್ತೆ. ಸುದರ್ಶನ್ ಅಪೋಸಿಟ್ ಸೈಡ್ ಬರುತ್ತೆ. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇದರ ಒಂದು ಪ್ರೈಸ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ಲ, ಸೀರೆ ಇದು ಈ ಕಡೆ ಈ ಥರ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 5000. ನಮ್ಮಮ್ಮ ತೊಗೊಂಡ್ರಲ್ಲ ಆ ಸೀರೆ ಬಂದುಬಿಟ್ಟು 4000. ವರ್ತಿದೆಯಾ ಅಂತ ಹೇಳಿ, ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೇನೋ ಸೀರೆ. ಸ್ವಲ್ಪ ಜಾಸ್ತಿನೇ ಹೇಳಿದ್ರು, ಸ್ವಲ್ಪ ಜಾಸ್ತಿ ಬಾರ್ಗೇನ್ ಮಾಡಿ ತೊಗೊಂಡ್ವಿ. ಇದು ಸೀರೆ ದೇವ್ರಿಗೆ ಉಡ್ಸೋಕ್ಕೆ ಅಂತ ತೊಗೊಂಡಿದ್ದು. ಇನ್ನೊಂದು ಸೀರೆ ದೇವ್ರಿಗೆ ಉಡ್ಸೋಕ್ಕೆ ತೊಗೊಂಡಿದ್ದೆ, ಪರ್ಪಲ್ದು, ಅದನ್ನು ಕೂಡ ತೋರಿಸ್ತೀನಿ. ಇವತ್ತು ಬ್ಲೌಸ್ ಬೇರೆ ಸ್ಟಿಚಿಂಗ್ ಕೊಡೋಣ ಅಂತೇಳಿ, ಹಾಗೆ ಇದ್ರದ್ದು ಬ್ಲೌಸು ಕಟ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ, ಆವಾಗ ಉಡ್ಸೋಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಆ ಬ್ಲೌಸ್ನ ಕೂಡ ಹಿಂಗೆ ಮಾಡ್ಬೋದು, ಅದೇ ಕೈಗೆಲ್ಲ ಹಾಕ್ಬೇಕಲ್ಲ ಬ್ಲೌಸು, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡಿಸ್ಕೊಂಡು ಬರ್ತೀನಿ. ಹಾಗೆಯೇ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಇದೆಯಲ್ಲ, ಅದ್ರದ್ದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರಬೇಕು. ಹಾಗೆಯೇ ಇನ್ನೊಂದು ಸೀರೆ ತೊಗೊಂಡಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ ಇವತ್ತು. ಅದಕ್ಕೆ ಮುಂಚೆ ಇದ್ರದ್ದು ಪ್ರೈಸ್ ಹೇಳಿಬಿಡ್ತೀನಿ. ತಟ್ಟೆ ಮತ್ತು ಒಂದು ಚಿಕ್ಕ ಚಿಕ್ಕ ಪ್ಲೇಟ್ಸು, ಹಾಗೆಯೇ ಗಂಟೆ ಮತ್ತು ಧೂಪಾರ್ತಿ ಇದೆಲ್ಲ ತೊಗೊಂಡಿದ್ನಲ್ಲ, ಅದರದ್ದು ಎಲ್ಲದು ಟೋಟಲಾಗಿ ಓವರಾಲ್ ಆಗಿ 2700 ಆಯಿತು. 750 ಹೇಳಿದ್ರು ಪ್ಲೇಟ್ಗೆ, ದೊಡ್ಡ ತಟ್ಟೆ ಇದೆಯಲ್ಲ ಅದಕ್ಕೆ, ಹಿತ್ತಾಳೆದಕ್ಕೆ 750 ಹೇಳಿದ್ರು. ಎಲ್ಲ ಸೇರಿ 2700 ಆಯಿತು. ನಾವು 2000 ಕೊಟ್ವಿ, 2000 ಕೊಟ್ವಿ. ಮೇಲೆ ಒಂದು 100 ರೂಪಾಯಿ ಕೊಟ್ವಿ. ಅವರಿಲ್ಲ 700 ರೂಪಾಯಿ ಎಲ್ಲ ಕಡಿಮೆ ಆಗಲ್ಲ ಅಂತಾದರೂ ಮೇಲೆ ಒಂದು 100 ರೂಪಾಯಿನೂ ಕೊಟ್ವಿ, 100-500 ಕೊಟ್ವಿ ಅಂತ ಅನಿಸುತ್ತೆ. ಆಮೇಲೆ ಇನ್ನು
ನೋಡಿಪ್ಪ, ಇಷ್ಟ ಆಯಿತು. ಅದು ಸಿಂಗಲ್ ಪ್ರೈಸ್ ಅಂತಂದರೆ ತಟ್ಟೆದು ಮಾತ್ರ ನೆನಪಿದೆ ನನಗೆ 750 ಅಂತೇಳಿ. ಹಾಗೆಯೇ ತುಳಸಿ ಕಟ್ಟೆ ದೀಪದ ಬಗ್ಗೆ ಕೇಳಿದರೆ ಅದು ಆ್ಯಕ್ಚುಲಿ ಚೆನ್ನಾಗಿಲ್ಲ, ಅದು ತೊಗೊಳ್ಳೇಬಿಡಿ. ಅದು ಚಿಕ್ಕದಿದೆಯಲ್ಲ ಆ ಥರದ್ದು ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ ಯಾರೂ. ಅದು ಮನೆಗೆ ತಂದ ಮೇಲೆ ಹಚ್ಚಿದ ಮೇಲೆ ಅದು ಮುಚ್ಚಿರೋದಿದೆಯಲ್ಲ, ಅದು ಮುಚ್ಚಿದ ತಕ್ಷಣ ಕೆಟ್ಟೋಗ್ಬಿಡುತ್ತೆ ದೀಪ. ಅದು ಗಾಳಿ ಆಡೋಣ ಅಂತ ಅನಿಸುತ್ತೆ. ಅದ್ರ ಕ್ಯಾಪ್ ತೆಗಿಬೇಕಾ, ಪ್ಲಾಸ್ಟಿಕ್ ಥರ ಕ್ಯಾಪ್ ಇದೆ, ಅದನ್ನು ತೆಗೆದ್ರೆ ಏನಾದ್ರು ಬರುತ್ತಾ ಏನೂ ಗೊತ್ತಿಲ್ಲ. ಅದನ್ನೊಂದ್ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಮನೆಗೆ ಹೋಗಿ ಫಸ್ಟ್ ಹಚ್ಚಿದ್ದು, ನಾನು ಹಚ್ಚಿರಲಿಲ್ಲ. ಫಸ್ಟ್ ಅವ್ರು ಹಚ್ಚಿದ್ದು. ಅವ್ರು ಹಚ್ಚಿದ್ಮೇಲೆ ಅದು ಕೆಟ್ಟೋಗ್ತಾಯಿದೆ, ನೀನೊಂದ್ಸರಿ ಟ್ರೈ ಮಾಡಿ ನೋಡು ಅಂತ ಅಂದರು. ನಾನು ಕೂಡ ಹಚ್ಚಿದ್ಮೇಲೆ ಅದು ಕೆಟ್ಟೋಗ್ತಾಯಿದೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ತೊಗೊಂಬಂದ್ಬಿಟ್ಟಿದ್ದೀವಿ ಚಿಕ್ಕಪೇಟೆಯಿಂದ. ಯೂಸ್ ಮಾಡಿಬಿಟ್ಟಿದ್ದೀವಿ. ಯೂಸ್ ಮಾಡಿದ್ಮೇಲೆ ವಾಪಸ್ಸು ಕೊಡೋದೇನು ಚೆನ್ನಾಗಿರಲ್ಲ. ಇರಲಿ ಬಿಡಿ, ಅದನ್ನು ಹಾಗೆ ಕ್ಯಾಪ್ ತೆಗೆದ್ಬಿಟ್ಟು ಹಂಗೆ ಯೂಸ್ ಮಾಡೋದಷ್ಟೇ ಯಾವಾಗಾದರೂ ಒಂದೊಂದ್ಸರಿ. ಈ ಸೀರೆ ನಾನು ಫಸ್ಟು ದೇವರಿಗೆ ಅಂತ ತೊಗೊಂಡಿದ್ದ ಸೀರೆ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಕಟ್ಟಾಗಿದೆ ಆಲ್ರೆಡಿ. ಈ ಥರ ಇದೆ ಇದು ಸೀರೆ, ಈ ಥರ ಬರುತ್ತೆ. ಪಲ್ಲು ಈ ಥರ ಇದೆ. ಇದು ಫುಲ್ಲು ಅಂದರೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಓಪನ್ ಮಾಡಿಬಿಟ್ಟಿದ್ದೀನಿ ಸೀರೆ. ಸಿಂಪಲ್ ಆಗಿರೋಂಥ ಸೀರೆ ಇದು. ನಾನು ನೀವು ಹೋಗಿದ್ವಲ್ಲ ಆವಾಗ ತೊಗೊಂಡು ಬಂದಿದ್ದು. ಇದು ನನಗೇನೋ ಅಷ್ಟು ಇದು ಅನಿಸ್ಲಿಲ್ಲ. ತಟ್ಟೆಲಿ ಇಡೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಇದನ್ನು ಹಾಗೆ ತಟ್ಟೆಲಿ ಸೀರೆ ಮತ್ತು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಡೋಣ ಅಂಥೇಳಿ ಆಮೇಲೆ ಆ ಸೀರೆನ ತೊಗೊಂಡಿದ್ದು. ಓಕೆ, ಇದಾಯಿತು. ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ನೋಡೋಣ ಯಾವಾಗ 50K ಆಗುತ್ತೆ ಅಂತ. 20Kನೂ ಆಯಿತು, ವೇಟಿಂಗ್ ಫಾರ್ 50K. ಬೇಗ, ಆದಷ್ಟು ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು 50K ಮಾಡಿಬಿಡಿ. ಓಕೆನಾ, ಬನ್ನಿ ಶುರು ಮಾಡೋಣ. ಹೇಳಿದ ತಕ್ಷಣ ಆಗಲ್ಲ, ನೋಡೋಣ ಯಾರಿಗೆ ಇಷ್ಟ ಆಗುತ್ತೆ. ಅಂದರೆ ವೀಡಿಯೋಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಆಮೇಲೆ ಬಂದುಬಿಟ್ಟು ಹಂಗೆ ಹಿಂಗೆ ಅಂತ ನೆಗೆಟಿವ್ ಆಗಿ ಏನೇನೋ ಮಾತಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡಿಮೆ ಇದ್ರೂ ಪರವಾಗಿಲ್ಲ ಸಬ್ಸ್ಕ್ರೈಬರ್ ಬೇಸು. ಸುಮ್ಮನೆ ನೆಗೆಟಿವಿಟಿ ಇಟ್ಕೊಂಡು ನಮಗೆ ಇರೋಕ್ಕಾಗಲ್ಲ. ಓಕೆ, ಆದಷ್ಟು ಖುಷಿಯಾಗಿರೋಣ. ಏನಂತೀರಾ? ಇವತ್ತು ನಾನು ಮಕ್ಕಳು ಸ್ಕೂಲಿಂದ ಬಂದಮೇಲೆ ನನ್ನ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಈ ರೀತಿ ಸ್ವಲ್ಪ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ಈಗಿನಂತೂ ಸ್ಕೂಲಲ್ಲಿ ಬರೀ ಅದು ಇದು ಆ್ಯಕ್ಟಿವಿಟೀಸ್ ಕೊಡೋದೇ ಆಗುತ್ತೆ. ತಿಂಗಳಿಗೊಂದು CC ಆ್ಯಕ್ಟಿವಿಟಿ ಇರುತ್ತೆ. ಅದರಲ್ಲಿ ನಾವು ಒಂದು ವರ್ಷದಲ್ಲಿ ಇಷ್ಟು ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಒಂದು 3ನ ಸೆಲೆಕ್ಟ್ ಮಾಡ್ಕೋಬೇಕು. 3ರಲ್ಲಿ ನಮ್ಮ ಕೃಷ್ಣಂಗೆ ಈ ಸರಿ ಒಂದು ಬಂದಿತ್ತು, ಅಂದರೆ ಸ್ಟೋರಿ ಎನಾಕ್ಟ್ಮೆಂಟು. ಅದಕ್ಕೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಮಕ್ಕಳಿಗೆ ಈ ರೀತಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಬೇಕಾಗತ್ತೆ ಸ್ಟಡೀಸ್ ಜೊತೆಗೆ. ಹಾಗೆಯೇ ಇವತ್ತು ಕೂಡ ಸ್ವಲ್ಪ ಓದಿಸ್ಬಿಟ್ಟು ಬರೆಸ್ಬಿಟ್ಟು ಏನೇನಿದೆ ಎಲ್ಲ ನೋಡಿ, ಅದಾದಮೇಲೆ ಸ್ವಲ್ಪ ಆ್ಯಕ್ಟಿವಿಟೀಸ್ಗೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ. ನಮ್ಮ ಚಿನ್ನು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ಲು, ಅಂದರೆ ಆಕ್ಸೆಸರೀಸ್ ಏನೇನು ಬೇಕು ಅಂಥೇಳಿ. ಇವತ್ತು ಏನಂದರೆ ಇದು ಯಾವುದಪ್ಪ ಥರ್ಸ್ಟಿ ಕ್ರೌ ಇದೆಯಲ್ಲ, ಆ ಒಂದು ಸ್ಟೋರಿನ ಎನ್ಯಾಕ್ಟ್ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೆ. ತುಂಬ ಈಸಿ ಆಗುತ್ತೆ. ಅವನಿಗೂ ಕೂಡ ಸ್ಟೋರಿ ಗೊತ್ತಿರೋದ್ರಿಂದ ಅವನೇ ಓನಾಗಿ ಹೇಳ್ಬೋದು ಅಂಥೇಳಿ ಈ ರೀತಿ ರೆಡಿ ಮಾಡಿದೆ. ಇವಳು ಇದಕ್ಕೆ ಏನು ಬೇಕು ಫೆದರು ಮತ್ತು ಒಂದು ಸ್ವಲ್ಪ ಕಿರೀಟ ಥರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ಲು. ನಾನು ಅದಕ್ಕೆ ಈ ರೀತಿ ಮಾಡು ಅಂತ ಹೇಳ್ತಾಯಿದ್ದೆ, ಫೆದರ್ ಮಾಡು ಅಂತ. ಅದಕ್ಕೆ ಕಾಗೆ ಮಮ್ಮಿ ಅದೇನು ಬಟರ್ಫ್ಲೈಯಾ, ಅದು ಕ್ರೌ ಅಲ್ವಾ, ಅದು ಹೇಗೆ ಈ ರೀತಿ ಫ್ಲೈ ಮಾಡುತ್ತೆ ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಾನು ಪರವಾಗಿಲ್ಲ ಅದೇ ಥರ ಮಾಡು ಅಂತ ಹೇಳ್ತಾಯಿದ್ದೆ. ಅವಳು ಬೇಡ, ಕೈಗೆ ಈ ರೀತಿ ಮಾಡ್ತೀನಿ ಪುಕ್ಕ ಥರ ಅಂಥೇಳಿ ಒಂದು ಫೋಟೋನ ತೋರಿಸ್ತಾ ಇದ್ಲಿ, ಈ ರೀತಿ ಮಾಡ್ತೀನಿ ಅಂಥೇಳಿ. ಸರಿ ಆಯ್ತಮ್ಮ ನೀನು ಮಾಡು, ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಅಂಥೇಳಿ ನಾನೇನಂತ ಅಂದ್ಕೊಂಡಿದ್ದೆ, ಬ್ಲ್ಯಾಕ್ ಟೀ ಶರ್ಟು ಬ್ಲ್ಯಾಕ್ ಪ್ಯಾಂಟು ಹಾಕಿ ಕಳಿಸ್ಬಿಡೋಣ, ಅದೇ ಸಾಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಚಿನ್ನು ಹೋಗಿ ಈ ರೀತಿ ಕಾರ್ಡ್ಬೋರ್ಡ್ ಶೀಟ್ ಎಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡಿದ್ಲು. ಇವಾಗ ಸ್ವಲ್ಪ ದೊಡ್ಡೋಳಾಗಿದ್ದಾಳೆ, ಅವಳೇ ರೆಡಿ ಮಾಡ್ತಾಳೆ. ಆವಾಗ ನಾನು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ದೆ ನಮ್ಮ ಚಿನ್ನುಗೆ. ನನ್ನ ಫ್ರೆಂಡ್ ಅದನ್ನೇ ಹೇಳ್ತಾಳೆ, ದೀಪ್ತಿ ಹೇಳ್ತಾ ಇರ್ತಾಳೆ, ಈ ಸರಿ ಸಿಕ್ಕಾಗೋ ಅದನ್ನೇ ಹೇಳಿದ್ರು ಅವರು, ಎಷ್ಟು ತಲೆ ಕೆಡಿಸ್ಕೊಂಡು ಬೆಳಿಗ್ಗೆ ಆ್ಯಕ್ಟಿವಿಟಿ ಮಾಡ್ತಾಯಿದ್ರಿ ನೀವು, ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೆನೆಸ್ಕೊಳ್ತಾ ಇರ್ತೀನಿ ನಾನು ಕೂಡ. ಅಪ್ಪ ಅವಾಗಂತೂ ರಾತ್ರಿಯೆಲ್ಲ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಏನೇನೋ ಮಾಡ್ತಾಯಿದ್ದೆ. ಇವಾಗ ಆಗಲ್ಲ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಮಾಡ್ತೀನಿ ಒಂದೊಂದು ಸರಿ, ಬಟ್ ತೀರಾ ಅಷ್ಟು ಮಾಡೋಕ್ಕಾಗಲ್ಲ ಇವಾಗ. ಇದಾಯಿತು. ಇದಾದ ನಂತರ ನಾನು ವೆಡ್ನೆಸ್ಡೇ ಮಾರ್ನಿಂಗು ಏನು ಮಾಡಿದೆ, ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ. ಸ್ಯಾಟರ್ಡೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ಯಾಟರ್ಡೇ ನಾವು ಮನೇಲಿ ಇರಲಿಲ್ಲ, ಸಂಡೇನೂ ಮನೇಲಿ ಇರಲಿಲ್ಲ. ಸಂಡೇ ಅಮಾವಾಸ್ಯೆ, ಹಾಗಾಗಿ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಮನೇಲಿ ಇದ್ದಿದ್ರು. ಹಾಗಾಗಿ ವೆಡ್ನೆಸ್ಡೇ ಮಾಡೋಣ, ಎಲ್ಲರನ್ನೂ ಕಳಿಸ್ಬಿಟ್ಟು ಅಂಥೇಳಿ ಮಕ್ಕಳಿಗೆಲ್ಲ ರೆಡಿ ಮಾಡಿದೆ. ಈ ಒಂದು ನಮ್ಮ ಕೃಷ್ಣಂದು ಈ ರೀತಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಈ ಥರ ರೆಡಿ ಮಾಡಿದ್ಲು. ಕೈಗೆ 2 ರೆಕ್ಕೆ, ತಲೆಗೊಂದು ಬೀಕು, ಒಂದು ಕಿರೀಟ ಕೂಡ ಇದೆ. ಆಮೇಲೆ ಹಿಂದ್ಗಡೆ ಒಂದು ಈ ರೀತಿ
ಬ್ಯಾಗ್ಗೆ ಕಟ್ಟೋ ಥರ ಒಂದು ಚಿಕ್ಕದು ಮಾಡಿದ್ಲು. ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಅದಾದಮೇಲೆ ಅವ್ರನ್ನ ಕಳಿಸಿ ಅನಿಲ್ನ ಕೂಡ ಆಫೀಸ್ಗೆ ಡ್ರಾಪ್ ಮಾಡಿ ಬಂದು ಅದಾದಮೇಲೆ ಕ್ಲೀನಿಂಗ್ನ ಶುರು ಮಾಡಿಕೊಂಡೆ. ನಮ್ಮ ಅತ್ತೆನೂ ಹೆಲ್ಪ್ ಮಾಡಿದ್ರು, ಕಿಚನಲ್ಲಿ ಪಾತ್ರೆ ಎಲ್ಲ ತೊಳ್ಕೊಡೋದಕ್ಕೆ ಹೆಲ್ಪ್ ಮಾಡಿದ್ರು. ನಾನು ಅದೇ ಹೇಳಿದೆ, ಕಿಚನಲ್ಲಿ ಪಾತ್ರೆ ತೊಳ್ಕೊಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಸಾಕು, ಇನ್ನು ಬೇರೆ ಎಲ್ಲ ನಾನು ಮಾಡ್ಕೊಳ್ತೀನಿ. ಯಾಕೆಂದರೆ ಈಗ ಅವ್ರಿಗೂ ಕೂಡ ಅಷ್ಟೇ ಜಾಸ್ತಿ ಕೆಲಸ ಮಾಡಲ್ವಲ್ಲ, ಸುಮ್ಮನೆ ಒಂದೇ ದಿನ ಈ ರೀತಿ ಎಲ್ಲ ಮಾಡಿಬಿಟ್ರೆ ಸುಸ್ತಾಗ್ಬಿಡುತ್ತೆ ಅವ್ರಿಗೆ. ನಾವಂದರೆ ರೆಗ್ಯುಲರಾಗಿ ಕೆಲಸ ಮಾಡ್ತಾ ಇರ್ತೀವಿ, ನಮಗೇನು ಅನಿಸೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಬೇಡ ಸಾಕು, ಪಾತ್ರೆ ಒಂದು ತೊಳೆದು ಕ್ಲೀನ್ ಮಾಡಿಕೊಟ್ರೆ ಮತ್ತೇನೋ ಜಾಸ್ತಿ ಮಾಡಿ ಆಮೇಲೆ ಏನಾದ್ರು ಹುಷಾರಿಲ್ಲದೆ ಇರೋಂಗಾಗಿ ಮಲ್ಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ, ಬೇಡ ಆರಾಮಾಗಿರಿ ನೀವು ಅಂತ ಹೇಳಿ ಸ್ವಲ್ಪ ಪಾತ್ರೆಗೆ ಮಾತ್ರ ಹೆಲ್ಪ್ ತೊಗೊಂಡೆ. ಅದಾದಮೇಲೆ ಟಿ ವಿ ಯೂನಿಟ್ನ ಕ್ಲೀನ್ ಮಾಡೋಣ ಅಂಥೇಳಿ ಎತ್ಕೊಂಡೆ. ನಮ್ಮ ಕೃಷ್ಣಗೆ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಹೇಳಿ ಕೊಟ್ಟರೆ ಅವನು ಈ ರೀತಿ ವೀಡಿಯೋನ ಮಾಡಿದ್ದಾನೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಇಷ್ಟೊಂದು ಐಟಮ್ಸ್ನ ನಾವು ಟಿ ವಿ ಯೂನಿಟಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ನನಗೆ ಇವಾಗೇ ಗೊತ್ತಾಗಿದ್ದು. ಹಬ್ಬ ಇಷ್ಟು ಜಾಗದಲ್ಲಿ ಇಷ್ಟೊಂದು ಇಟ್ಟಿದ್ದೀವ ಅಂತ ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ ಎದ್ದು ಓಡಾಡೋಕ್ಕಾಗಲ್ಲ ಮಗಳೇ, ನನಗೆ ಎಲ್ಲ ಕುತ್ಕೊಂಡು ಒರೆಸ್ಬಿಟ್ಟು ಕೊಡ್ತೀನಿ, ನೀನು ಇಟ್ಬಿಡು ಅಂತ ಹೇಳಿದೆ ನಮ್ಮ ಚಿನ್ನುಗೆ. ಸರಿ ಆಯಿತು ಅಂತ ಹೆಲ್ಪ್ ಮಾಡ್ತು. ನಮ್ಮ ಚಿನ್ನು ಪಾಪ ಸಖತ್ ಹೆಲ್ಪ್ ಮಾಡ್ತಾಳೆ ಮನೇಲಿದ್ದರೆ. ನನಗೆ ನೆಲ ಒರೆಸ್ಕೊಡೋದಾಗಿರ್ಬೋದು, ಏನಾದರೂ ಹೇಳಿದ್ರೆ ನಾನು ಕುತ್ಕೊಂಡಿರ್ತೀನಿ, ಅವಳಿಗೆ ಏನಾದ್ರು ಹೇಳಿದ್ರೆ ಎಲ್ಲ ತಂದು ಕೊಡೋದು ಎಲ್ಲ ಮಾಡ್ತಾಳೆ. ಅದೊಂದು ನನಗೆ ಖುಷಿಯಾಗುತ್ತೆ. ನಮ್ಮ ಕೃಷ್ಣನೂ ಅಷ್ಟೇ, ನನಗೆ ಕುತ್ಕೊಂಡಿದ್ದು ಒಂಚೂರು ನೀರು ಕೊಡಪ್ಪ ಕುಡಿಯೋಕ್ಕೆ, ಒಂಚೂರು ಅದು ತಂದು ಕೊಡು, ಇದು ತಂದು ಕೊಡು, ಈಗ ಕುತ್ಕೊಂಡ್ಬಿಟ್ಟು ತರಕಾರಿ ಫ್ರಿಜ್ಜಲ್ಲಿರೋ ತಂದು ಕೊಡು ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ತಂದು ಕೊಡ್ತಾರೆ. ಅದೊಂದು ಖುಷಿ ನನಗೆ. ಇನ್ನೊಂದು 2 ದಿನ ಎಲ್ಲ ಕ್ಲೀನಿಂಗ್ ಕಂಪ್ಲೀಟ್ ಆಗಿಬಿಡುತ್ತೆ. ಸ್ವಲ್ಪ ಮನೆ ಒಂಚೂರು ದೊಡ್ಡದಾಗಿರೋದ್ರೆ ಒಂಚೂರು ಟೈಮ್ ತೊಗೊಳುತ್ತೆ. ಈಗ ಏನು ಹಾಲ್ದೆಲ್ಲ ಆಲ್ಮೋಸ್ಟ್ ಆಯಿತು. ಈ ಸೋಫಾ ಕವರೆಲ್ಲ ತೊಳೆಯೋಕೆ ಹಾಕ್ಬಿಡ್ತೀನಿ ಇವತ್ತೇ. ಆಮೇಲೆ ಸ್ವಲ್ಪ ಮೇಲ್ಗಡೆ ಫ್ರಿಜ್ಜೆಲ್ಲ ಒರೆಸ್ಕೊಂಡು ಹಾಗೆಯೇ ಸ್ವಲ್ಪ ಡೈನಿಂಗ್ ಟೇಬಲ್ಲು ಈ ಕಡೆ ಸೋಫಾ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಅದಾದಮೇಲೆ ರೂಮಲ್ಲಿ ಸ್ವಲ್ಪ ಮಂಚೆ ಎಲ್ಲ ಈ ಕಡೆ ಇಳ್ಕೊಂಡು ಅದೆಲ್ಲ ನೀಟಾಗಿ ಒಂದು ಸ್ವಲ್ಪ ಒರೆಸ್ಕೊಂಡ್ರೆ ಎಲ್ಲ ಮುಗೀತು. ಇನ್ನೇನು ಕಬೋರ್ಡ್ಸ್ ಎಲ್ಲ ಬಟ್ಟೆ ಎಲ್ಲ ಎತ್ತಿಟ್ಟು ಎಲ್ಲ ಒರೆಸ್ಕೊಂಡು ಮತ್ತೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಬಟ್ಟೆಗಳನ್ನೆಲ್ಲ. ಅದನ್ನು ಅಲ್ಲೇನು ರೂಮಲ್ಲಿ ಅಷ್ಟೊಂದೇನು ಇಲ್ಲ ಕೆಲಸ. ಆಮೇಲೆ ಆ ಕಡೆ ನಮ್ಮ ಯುಟಿಲಿಟಿ ಏರಿಯಾ ಕೂಡ ಕ್ಲೀನ್ ಮಾಡಿಕೊಂಡೆ ಇವತ್ತು. ಹೊರಗಡೆ ಒಂದು ಸ್ವಲ್ಪ ಗೋಡೆ ಎಲ್ಲ ತೊಳ್ಕೊಬೇಕು, ಅದು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೊಂದು 2 ದಿನದಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಈ ಕಿಟಕಿ ಬಾಗಿಲು ಎಲ್ಲ ಆಗಾಗ ಒರೆಸ್ಕೊಳ್ತಾ ಇರೋದ್ರಿಂದ ಏನಂತ ಪ್ರಾಬ್ಲಮ್ ಅಂತ ಅನಿಸಲ್ಲ, ಬೇಗನೆ ಮಾಡ್ಕೋಬೋದು. ಹಾಗೇ ಆಗುತ್ತೆ. ಏನಂತಂದರೆ ನಾವು ರೆಗ್ಯುಲರಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದರೆ ಒಂದು ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಆಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಜಾಸ್ತಿ ಹೆವಿ ಅಂತ ಅನಿಸಲ್ಲ. ನಾವು ಹಾಗೆ ಬಿಟ್ಬಿಟ್ಟು ವರ್ಷಕ್ಕೆ 1 ಸರಿ ವರ್ಷಕ್ಕೆ 2 ಸರಿ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ರಿಸ್ಕ್ ಆಗುತ್ತೆ. ಹಾಗಾಗಿ ಅವಾಗವಾಗ ಖಾಲಿ ಆದಂಗೆ ಬಾಕ್ಸ್ಗಳಾಗಿರ್ಬೋದು ಖಾಲಿ ಆದಂಗೆ ತೊಳ್ಕೊಂಡು ಇಟ್ಕೊಂಡ್ರೆ ತುಂಬ ಗಲೀಜು ಕುತ್ಕೊಳ್ಳೋದಿಲ್ಲ. ಒಂದು ಸರಿ ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ಕೊಂಡಾಗ ಒಂದು ಸರಿ ತೊಳ್ಕೊಂಡ್ರೆ ನೀಟಾಗಿ ಸಾಕಾಗ್ಬಿಡುತ್ತೆ. ಹಾಗೆಯೇ ಏನು ಶೆಲ್ಫ್ಗಳೆಲ್ಲ ಇರುತ್ತಲ್ಲ ಅದಾಗಿರ್ಬೋದು, ಹಾಗೆಯೇ ಕಬೋರ್ಡ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಅಷ್ಟೇ ಆಗಾಗ ವಾರಕ್ಕೆ 1 ಸರಿ ಎತ್ಬಿಟ್ಟು ಸ್ವಲ್ಪ ಒರೆಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗೂ ಇರುತ್ತೆ, ನೀಟಾಗೂ ಕಾಣುತ್ತೆ ಮನೆ. ಹಾಗೆಯೇ ನಾವು ಡೀಪ್ ಕ್ಲೀನ್ ಮಾಡಿದಾಗ ತುಂಬ ಹೆವಿ ಅಂತ ಅನಿಸಲ್ಲ, ತುಂಬ ಟಯರ್ಡ್ ಆಗೋಲ್ಲ. ಹಾಗೆಯೇ ನಾವು ಮನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆವಾಗ ಸೀರೆ ಉಟ್ಕೋಬೇಕಾಗಿತ್ತು. ಆ್ಯಕ್ಚುಲಿ ಸೀರೆ ಉಟ್ಕೋಬೇಕಂತಲೇ ಇದ್ದೆ, ಆದರೆ ಈಗ ದೇವಸ್ಥಾನಕ್ಕೆ ಹೋಗಿ ನಾವು ತಕ್ಷಣವೇ ಮನೆಗೆ ಬರೋದಿದ್ರೆ ನನಗೆ ಓಕೆ ಸೀರೆ ಉಟ್ಕೊಳಕ್ಕೆ. ಬಟ್ ನಂಗೆ ಸೀರೆ ಉಟ್ಕೊಂಡು ಫುಲ್ ಡೇ ಇರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಸೀರೆ ಉಡೋದಿಲ್ಲ ಅಲ್ಲ ಜಾಸ್ತಿ, ಹಾಗಾಗಿ ಇಡೀ ದಿನ ನಂಗೆ ಸೀರೆ ಉಟ್ಕೊಂಡಿರ್ಬೇಕಂದ್ರೆ ಕಷ್ಟ. ಇನ್ಮೇಲಿಂದ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಅಂತಂದರೆ ಸೀರೆ ಉಟ್ಕೊಂಡು ಮಧ್ಯಾಹ್ನದಿಂದ ಸಂಜೆ ತನಕ ಇರೋದು, ಓಡಾಡೋದು, ಅಡುಗೆ ಎಲ್ಲ ಮಾಡೋದು ಈ ರೀತಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ಮೇಲಿಂದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಆದಷ್ಟು ಸೀರೆ ಉಟ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಕ್ಲೀನಿಂಗ್ ಹಾಗೆಯೇ ರೆಸಿಪಿ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದಾರೆ, ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದಾರೆ ಹಾಗೆ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಹೆಚ್ಚಿನ ವೀಡಿಯೋಸ್ಗಾಗಿ ಹಾಗೆಯೇ ಹೆಚ್ಚಿನ ರೆಸಿಪೀಸ್ಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಯಾವಾಗಲೂ ಪಾಸಿಟಿವ್ ಆಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.